ಮಿಥುನ ರಾಶಿಯವರೇ, ನಿಮ್ಮ ಕಣ್ಣೀರು ಮತ್ತು ನಿಮ್ಮ ಮಾನಸಿಕ ಒತ್ತಡಕ್ಕೆ ಲೆಕ್ಕಾಚಾರ ಕೇಳುವ ಸಮಯ ಈಗ ಬಂದಿದೆ. ಜುಲೈ 27ರಿಂದ ನೀವು ಕನಸಿನಲ್ಲಿ ಊಹಿಸದಂತಹ ಒಂದು ಘಟನೆ ನಡೆಯಲಿದೆ. ಪೂರ್ತಿ 30 ವರ್ಷಗಳ ನಂತರ ಶನಿದೇವರು ಹಿಮ್ಮುಖವಾಗಿ ಚಲಿಸುತ್ತಿದ್ದಾರೆ, ಅಂದರೆ ವಕ್ರಿಯಾಗಿದ್ದಾರೆ. ಇದರೊಂದಿಗೆ ಶನಿಯ ಅತಿದೊಡ್ಡ ಚಂಡಮಾರುತ ಪ್ರಾರಂಭವಾಗಲಿದೆ. ಮಿಥುನ ರಾಶಿಯವರೇ, ನಿಮ್ಮವರೇ ನಿಮ್ಮ ಬೆನ್ನಿನ ಚೂರಿ ಹಾಕಿದ್ದಾರಲ್ಲ, ನಿಮ್ಮ ಮಾತುಗಳಲ್ಲೇ ತಿರುಚಿ ನಿಮ್ಮನ್ನು ತಪ್ಪಿತಸ್ಥರನ್ನಾಗಿ ಸಾಬೀತುಪಡಿಸಿದ ರೀತಿ, ನಿಮ್ಮ ವೃತ್ತಿ ಮತ್ತು ಸಂಬಂಧಗಳಲ್ಲಿ ಸೃಷ್ಟಿಸಿದ ಅನಗತ್ಯ ಅಡೆತಡೆಗಳು ಇವೆಲ್ಲಕ್ಕೂ ಈಗ ನ್ಯಾಯದ ಸುತ್ತಿಗೆ ಸದ್ದು ಮಾಡಲಿದೆ. ನೀವು ಕಳೆದುಕೊಂಡಿದ್ದೆಲ್ಲವೂ ಈಗ 10 ಪಟ್ಟು ಹೆಚ್ಚಾಗಿ ಮರಳಿ ಸಿಗಲಿದೆ. 3 ದೊಡ್ಡ ಪವಾಡಗಳು ನಿಮ್ಮ ಜೀವನದ ಹೊಸ್ತಿಲಲ್ಲಿ ನಿಂತಿವೆ. ಆದರೆ ಕಿವಿಗೊಟ್ಟು ಕೇಳಿ, ಇಂದು ನೀವು ಈ ವಿಡಿಯೋವನ್ನು ಅರ್ಧಂಬರ್ಧಕ್ಕೆ ಬಿಟ್ಟರೆ ಅಥವಾ ಜುಲೈ 27 ನಂತರ ಆ ಒಂದು ಭಯಂಕರ ತಪ್ಪು ಮಾಡಿದರೆ ನಿರ್ಮಾಣವಾಗುತ್ತಿರುವ ರಾಜಯೋಗವು ನಿಮ್ಮ ಕೈಯಿಂದ ಮರಳಿನಂತೆ ಜಾರಿ ಹೋಗುತ್ತದೆ. ಹಾಗಾದರೆ ಆ ತಪ್ಪು ಯಾವುದು ಮತ್ತು ಆ ಪವಾಡಗಳೇನು? ಬನ್ನಿ ಒಂದೊಂದಾಗಿ ಎಲ್ಲಾ ಸತ್ಯಗಳನ್ನು ಬಿಚ್ಚಿಡೋಣ. ಕಳೆದ ಸ್ವಲ್ಪ ಸಮಯದಿಂದ ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿರಂತರ ಪ್ರಯತ್ನಗಳನ್ನು ಮಾಡಿರಬಹುದು, ಆದರೆ ಇದರ ಹೊರತಾಗಿಯೂ ನಿಶ್ಚಿರತೆ ಮತ್ತು ನಿರಾಶೆಯನ್ನು ಎದುರಿಸಬೇಕಾಗಿ ಬಂದಿದೆ. ಆದರೆ ಈಗ ರಾಹು ನಿಮ್ಮ 9ಮ ಭಾವದಲ್ಲಿ, ಅಂದರೆ ಭಾಗ್ಯಸ್ಥಾನದಲ್ಲಿ ನೆಲೆಸಿ ಪ್ರಬಲ ವೇಗವರ್ಧಕನಾಗಿ ಕಾರ್ಯನಿರ್ವಹಿಸುತ್ತಿದ್ದಾನೆ. ಆಗಸ್ಟ್ 2ರಂದು ಮಂಗಳನ ನಕ್ಷತ್ರವಾದ ಧನಿಷ್ಠಾ ನಕ್ಷತ್ರಕ್ಕೆ ರಾಹು ಪ್ರವೇಶಿಸಿದಾಗ ನಿಮ್ಮೊಳಗಿನ ತಡೆಹಿಡಿಯಲ್ಪಟ್ಟ ಶಕ್ತಿಯು ಸಕಾರಾತ್ಮಕ ಗಮನ ಮತ್ತು ಆತ್ಮವಿಶ್ವಾಸವಾಗಿ ಬದಲಾಗುತ್ತದೆ. 10ಮ ಭಾವದಲ್ಲಿ ತನ್ನ ಸಹಜ ನಿಧಾನಗತಿಯಲ್ಲಿ ಚಲಿಸುವ ಶನಿಯು ಭಾಗ್ಯಸ್ಥಾನದಲ್ಲಿರುವ ರಾಹುವಿನೊಂದಿಗೆ ದೃಷ್ಟಿ ಸಂಬಂಧವನ್ನು ಬೆಳೆಸಿದಾಗ ಶನಿಯು ಸಹ ರಾಹುವಿನ ತೀವ್ರತೆಯನ್ನು ಹೀರಿಕೊಳ್ಳುತ್ತಾನೆ. ಇದರ ಪರಿಣಾಮವಾಗಿ ನೀವು ಪರಿಸ್ಥಿತಿಗಳೊಂದಿಗೆ ರಾಜಿ ಮಾಡಿಕೊಳ್ಳುವ ಬದಲು ನಿಮ್ಮ ಹಕ್ಕುಗಳಿಗಾಗಿ ದೃಢವಾಗಿ ನಿಲ್ಲುತ್ತೀರಿ. ಈ ಸಂಪೂರ್ಣ ಗೋಚಾರದ ಸಮಯದಲ್ಲಿ ನಿಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಚಾನಲೈಸ್ ಮಾಡಬೇಕು ಮತ್ತು ಭಾವನೆಗಳು ಅಥವಾ ಆಕ್ರಮಣಶೀಲತೆಯಿಂದ ಯಾವುದೇ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು. ವೃತ್ತಿ ಮತ್ತು ವ್ಯವಹಾರ ದೃಷ್ಟಿಕೋನದಿಂದ ಈ ಅವಧಿಯು ಅಭೂತಪೂರ್ವ ಫಲಿತಾಂಶಗಳನ್ನು ನೀಡಲಿದೆ. ಜುಲೈ 26ರಂದು 10ಮ ಭಾವದಲ್ಲಿ ಶನಿಯು ವಕ್ರಿಯಾದಾಗ ಅವನ ಪ್ರಭಾವವು ಸಾಮಾನ್ಯಕ್ಕಿಂತ 3 ಪಟ್ಟು ಹೆಚ್ಚಾಗುತ್ತದೆ. ಜ್ಯೋತಿಷ್ಯದಲ್ಲಿ ವಕ್ರಿ ಗ್ರಹ ಎಂದರೆ ಅದು ತನ್ನ ಭಾವದ ಫಲಿತಾಂಶಗಳ ಮೇಲೆ ಸಂಪೂರ್ಣವಾಗಿ ಕೇಂದ್ರೀಕೃತವಾಗುತ್ತದೆ ಎಂದರ್ಥ. ಮಿಥುನ ರಾಶಿಯವರಿಗೆ ಕಚೇರಿಯಲ್ಲಿ ಸಿಲುಕಿಕೊಂಡಿರುವ ಕಡತಗಳು, ಸ್ಥಗಿತಗೊಂಡಿರುವ ಯೋಜನೆಗಳು ಮತ್ತು ತಿಂಗಳುಗಳಿಂದ ಬಾಕಿ ಉಳಿದಿರುವ ಬಡ್ತಿಯ ದಾರಿಗಳು ಈಗ ಸ್ಪಷ್ಟವಾಗಿ ತೆರೆದುಕೊಳ್ಳುತ್ತವೆ. ಕಾರ್ಪೊರೇಟ್ ಜೀವನಕ್ಕೆ ಸಂಬಂಧಿಸಿದ ಜನರಿಗೆ ಆಗಸ್ಟ್ 9ರಿಂದ ಆಗಸ್ಟ್ 28ರವರೆಗಿನ ಸಮಯ ಬಹಳ ಮುಖ್ಯವಾಗಿದೆ. ಈ ಸಮಯದಲ್ಲಿ ನಿಮ್ಮ ದ್ವಿತೀಯ ಭಾವದಲ್ಲಿ ಕುಳಿತಿರುವ ದೇವಗುರು ಬೃಹಸ್ಪತಿಯು ಉದಯಿಸುತ್ತಾನೆ ಮತ್ತು ನಿಮ್ಮ ಲಗ್ನಾಧಿಪತಿ ಬುಧನ ನಕ್ಷತ್ರವಾದ ಆಶ್ಲೇಷದಲ್ಲಿ ಸಂಚರಿಸುತ್ತಾನೆ. ಈ ನಿರ್ದಿಷ್ಟ ಗೋಚಾರದಿಂದ ಮಾರ್ಕೆಟಿಂಗ್, ಸೇಲ್ಸ್, ಮಾಧ್ಯಮ, IT ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯುತ್ತಮ ಅವಕಾಶಗಳು ಸಿಗುವ ಯೋಗಗಳು ನಿರ್ಮಾಣವಾಗುತ್ತಿವೆ. ತಮ್ಮ ಪ್ರಸ್ತುತ ಉದ್ಯೋಗದಲ್ಲಿ ಮಾನಸಿಕ ಒತ್ತಡ ಅಥವಾ ವಿಷಕಾರಿ ವಾತಾವರಣವನ್ನು ಅನುಭವಿಸುತ್ತಿರುವವರು ಆಗಸ್ಟ್ನಿಂದ ಸೆಪ್ಟೆಂಬರ್ ಮಧ್ಯದವರೆಗೆ ಆತ್ಮವಿಶ್ವಾಸದಿಂದ ಬದಲಾವಣೆಯತ್ತ ಹೆಜ್ಜೆ ಹಾಕಬಹುದು. ಏಕೆಂದರೆ ತೃತೀಯ ಭಾವದ ಮೇಲೆ ರಾಹುವಿನ ದೃಷ್ಟಿಯು ನಿಮ್ಮ ಸಂವಹನ ಕೌಶಲ್ಯ ಮತ್ತು ಧೈರ್ಯವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಆದರೆ 10ಮ ಭಾವದ ಶನಿಯ ಈ ನಿಯಮವನ್ನು ಯಾವಾಗಲೂ ನೆನಪಿನಲ್ಲಿಡಿ. ನೀವು ಯಾವುದೇ ಶಾರ್ಟ್ಕಟ್ ತೆಗೆದುಕೊಳ್ಳಬಾರದು. ಹೊಸ ಉದ್ಯೋಗದ ಆಫರ್ ಲೆಟರ್ ಪಡೆಯದೆ ನಿಮ್ಮ ಪ್ರಸ್ತುತ ಕೆಲಸಕ್ಕೆ ರಾಜೀನಾಮೆ ನೀಡಬೇಡಿ. ವ್ಯಾಪಾರ ಮಾಡುವವರಿಗೆ ಅಕ್ಟೋಬರ್ ತಿಂಗಳು ನಿಮ್ಮ ಸಾಮರ್ಥ್ಯದ ನೈಜ ಪರೀಕ್ಷೆಯಾಗಲಿದೆ. ಅಕ್ಟೋಬರ್ 9ರಂದು ವಕ್ರಿ ಶನಿಯು ಪೂರ್ವ ಭಾದ್ರಪದ ನಕ್ಷತ್ರಕ್ಕೆ ಮರಳಿದಾಗ ನಿಮ್ಮ ಕಳೆದ 5 ತಿಂಗಳ ಕಾರ್ಯಗಳ ಸೂಕ್ಷ್ಮ ಮೌಲ್ಯಮಾಪನವಾಗುತ್ತದೆ. ಸಂಪೂರ್ಣ ಪ್ರಾಮಾಣಿಕತೆಯಿಂದ ಮಾಡಿದ ಪ್ರಯತ್ನಗಳ ಪರಿಣಾಮವಾಗಿ ನೀವು ಹೊಸ ಮತ್ತು ದೊಡ್ಡ ಪ್ರಾಜೆಕ್ಟ್ಗಳನ್ನು ಪಡೆಯುತ್ತೀರಿ. ಈ ಅವಧಿಯಲ್ಲಿ ನಿಮ್ಮ ನೆಟ್ವರ್ಕಿಂಗ್ ಅನ್ನು ಬಲಪಡಿಸಿಕೊಳ್ಳಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಯಾವುದೇ ಒಪ್ಪಂದವನ್ನು ಕೇವಲ ಮೌಖಿಕವಾಗಿ ಇಟ್ಟುಕೊಳ್ಳಬೇಡಿ. ಎಲ್ಲಾ ಷರತ್ತುಗಳು ಲಿಖಿತ ರೂಪದಲ್ಲಿರಬೇಕು. ಆರ್ಥಿಕ ಸ್ಥಿತಿ ಮತ್ತು ನಗದು ಹರಿವಿನ ದೃಷ್ಟಿಕೋನದಿಂದ ಈ ಸಮಯವು ನಿಮ್ಮ ಆರ್ಥಿಕ ಬುನಾದಿಯನ್ನು ಹೆಚ್ಚು ಬಲಪಡಿಸುತ್ತದೆ. ಇದಕ್ಕೆ ನೇರ ಕಾರಣವೆಂದರೆ ಸಂಪತ್ತಿನ ಕಾರಕ ದೇವಗುರು ಬೃಹಸ್ಪತಿಯು
ಅಕ್ಟೋಬರ್ 31ರವರೆಗೆ ನಿಮ್ಮ ದ್ವಿತೀಯ ಭಾವದಲ್ಲಿ ಅಂದರೆ ಧನಭಾವದಲ್ಲಿ ಕರ್ಕಾಟಕ ರಾಶಿಯಲ್ಲಿ ತನ್ನ ಉಚ್ಚ ಸ್ಥಿತಿಯಲ್ಲಿ ಕುಳಿತಿದ್ದಾನೆ. ಇದು ನಗದು ಹಣದ ಆಗಮನವನ್ನು ಸ್ವಾಭಾವಿಕವಾಗಿ ಹೆಚ್ಚಿಸುವಂತಹ ಜ್ಯೋತಿಷ್ಯ ಸ್ಥಿತಿಯಾಗಿದೆ. ಆದರೆ ನೈಜ ಆರ್ಥಿಕ ಬದಲಾವಣೆಯು ಸೆಪ್ಟೆಂಬರ್ ತಿಂಗಳಲ್ಲಿ ಕಂಡುಬರುತ್ತದೆ. ಸೆಪ್ಟೆಂಬರ್ 18ರಂದು ಮಂಗಳನು ನಿಮ್ಮ ದ್ವಿತೀಯ ಭಾವವನ್ನು ಪ್ರವೇಶಿಸುತ್ತಾನೆ. ಅಲ್ಲಿ ಅವನು ನೀಚನಾಗುತ್ತಾನೆ. ಸಾಮಾನ್ಯವಾಗಿ ನೀಚ ಮಂಗಳನು ಖರ್ಚುಗಳನ್ನು ಹೆಚ್ಚಿಸುತ್ತಾನೆ. ಆದರೆ ಅಲ್ಲಿ ಈಗಾಗಲೇ ಉಚ್ಚ ಸ್ಥಿತಿಯಲ್ಲಿ ಕುಳಿತಿರುವ ಗುರುವಿನ ಕಾರಣದಿಂದಾಗಿ ಅತ್ಯಂತ ಶಕ್ತಿಶಾಲಿ ನೀಚಭಂಗ ರಾಜಯೋಗ ನಿರ್ಮಾಣವಾಗುತ್ತದೆ. ಷೇರುಕಟ್ಟೆಯಲ್ಲಿ ಟ್ರೇಡಿಂಗ್ ಅಥವಾ ಯಾವುದೇ ಸೈಡ್ ಬಿಸ್ನೆಸ್ಗೆ ಸಂಬಂಧಿಸಿದ ಜಾತಕರಿಗೆ ಈ ಸಮಯದಲ್ಲಿ ಹಠಾತ್ ಮತ್ತು ದೊಡ್ಡ ಲಾಭ ಸಿಗುವ ಬಲವಾದ ಸಾಧ್ಯತೆ ಇದೆ. ನಿಮ್ಮ ಸ್ಥಗಿತಗೊಂಡ ಅಥವಾ ನಿರ್ಬಂಧಿಸಲಾದ ಹಣ ಯಾವುದು ಹಿಂತಿರುಗುವ ಭರವಸೆಯನ್ನು ನೀವು ಕೈಬಿಟ್ಟಿದ್ದೀರೋ ಅದು ಈ ಅವಧಿಯಲ್ಲಿ ಹಿಂತಿರುಗಬಹುದು. ಆದಾಗ್ಯೂ ಆಗಸ್ಟ್ ತಿಂಗಳಲ್ಲಿ ಮಂಗಳನ ನಕ್ಷತ್ರದಲ್ಲಿ ರಾಹು ಇರುವುದರಿಂದ ನೀವು ಹೆಚ್ಚು ಜಾಗರೂಕರಾಗಿರಬೇಕು, ಏಕೆಂದರೆ ಇದು ಅತಿಯಾದ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಈ ಸಮಯದಲ್ಲಿ ಕ್ರಿಪ್ಟೋ, ತ್ವರಿತ ಲಾಭದ ಯೋಜನೆಗಳು ಅಥವಾ ಯಾವುದೇ ಮೋಸದ ಯೋಜನೆಗಳಲ್ಲಿ ಹಣವನ್ನು ಹೂಡಿಕೆ ಮಾಡಬೇಡಿ. ಹಣದ ಹರಿವು ಉತ್ತಮವಾಗಿರುತ್ತದೆ. ಆದ್ದರಿಂದ ಹೆಚ್ಚುವರಿ ಆದಾಯವನ್ನು ಜೀವನ ಶೈಲಿಯ ಮೇಲೆ ಖರ್ಚು ಮಾಡುವ ಬದಲು ನಿಮ್ಮ ತುರ್ತು ನಿಧಿ ಮತ್ತು ಉಳಿತಾಯವನ್ನು ಬಲಪಡಿಸಲು ಬಳಸಿ. ಪ್ರೇಮ ಸಂಬಂಧಗಳು ಮತ್ತು ವೈವಾಹಿಕ ಜೀವನದಲ್ಲಿ ಈ ಗೋಚಾರವು ಹಲವು ಪ್ರಮುಖ ಬದಲಾವಣೆಗಳನ್ನು ತರುತ್ತದೆ. ನೀವು ಸಿಂಗಲ್ ಆಗಿದ್ದರೆ ಮತ್ತು ಸ್ಥಿರ ಪಾಲುದಾರರನ್ನು ಹುಡುಕುತ್ತಿದ್ದರೆ ಸೆಪ್ಟೆಂಬರ್ 2ರ ಗೋಚಾರವು ನಿಮಗೆ ವಿಶೇಷವಾಗಿದೆ. ಈ ದಿನ ಶುಕ್ರನು ನಿಮ್ಮ ಪಂಚಮ ಭಾವಕ್ಕೆ ಅಂದರೆ ತುಲಾ ರಾಶಿಗೆ ಪ್ರವೇಶಿಸುತ್ತಾನೆ. ಅದು ಅವನ ಸ್ವಂತ ಮನೆಯಾಗಿದೆ. ಪಂಚಮ ಭಾವವು ಪ್ರೀತಿಯನ್ನು ಪ್ರತಿನಿಧಿಸುತ್ತದೆ ಮತ್ತು ಇಲ್ಲಿ ಶುಕ್ರನ ಉಪಸ್ಥಿತಿಯು ಆಳವಾದ ಮತ್ತು ರೊಮ್ಯಾಂಟಿಕ್ ಸಂಬಂಧಗಳ ಪ್ರಾರಂಭದ ಸ್ಪಷ್ಟ ಸಂಕೇತವನ್ನು ನೀಡುತ್ತದೆ. ಪ್ರತ್ಯೇಕತೆಯನ್ನು ಎದುರಿಸುತ್ತಿರುವವರಿಗೆ ಅಕ್ಟೋಬರ್ 3ರಂದು ಶುಕ್ರನು ವಕ್ರಿಯಾದಾಗ ಹಳೆಯ ಸಂಬಂಧಗಳಲ್ಲಿ ಮತ್ತೆ ಸುಧಾರಣೆ ಮತ್ತು ಪ್ಯಾಚಪ್ ಆಗುವ ಸಾಧ್ಯತೆ ಇರುತ್ತದೆ. ವಿವಾಹಿತ ದಂಪತಿಗಳಿಗೆ ಅತ್ಯಂತ ವಿಶೇಷವಾದ ಪರಿಸ್ಥಿತಿ ಸೃಷ್ಟಿಯಾಗುತ್ತಿದೆ. ನಿಮ್ಮ ಸಪ್ತಮ ಭಾವದ ಅಂದರೆ ವಿವಾಹ ಸ್ಥಾನದ ಅಧಿಪತಿ ದೇವಗುರು ಬೃಹಸ್ಪತಿಯು ನಿಮ್ಮ ದ್ವಿತೀಯ ಭಾವದಲ್ಲಿ ಕುಳಿತಿದ್ದಾನೆ. ಇದರ ನೇರ ಜ್ಯೋತಿಷ್ಯ ಅರ್ಥವೇನೆಂದರೆ ನಿಮ್ಮ ಸಂಗಾತಿಯ ವೃತ್ತಿ ಜೀವನದಲ್ಲಿ ಬೆಳವಣಿಗೆಯ ನೇರ ಪರಿಣಾಮವು ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಬೀಳುತ್ತದೆ. ಈ ಸಮಯದಲ್ಲಿ ನಿಮ್ಮ ಸಂಗಾತಿಗೆ ಅವರ ವೃತ್ತಿ ಜೀವನದಲ್ಲಿ ಯಾವುದೇ ದೊಡ್ಡ ಯಶಸ್ಸು ಸಿಗಬಹುದು. ಅಕ್ಟೋಬರ್ ವರೆಗೆ ನಿಮ್ಮ ಸಂಗಾತಿಯು ಉದ್ಯೋಗ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಿಮಗೆ ಯಾವುದೇ ಸಲಹೆ ನೀಡಿದರೂ ಅದನ್ನು ಗಂಭೀರವಾಗಿ ಪರಿಗಣಿಸಿ, ಏಕೆಂದರೆ ಅವರ ಸಲಹೆಯಿಂದ ಆರ್ಥಿಕ ಲಾಭದ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ನವೆಂಬರ್ ತಿಂಗಳಲ್ಲಿ ತೃತೀಯ ಭಾವದಲ್ಲಿ ಗುರು ಚಾಂಡಾಲ ಯೋಗವು ನಿರ್ಮಾಣವಾದಾಗ ನಿಮ್ಮ ದಾಂಪತ್ಯ ಜೀವನದಲ್ಲಿ ನೀವು ವಿಶೇಷ ಶಾಂತಿಯನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ. ಪರಸ್ಪರ ಅಹಂಕಾರದ ಘರ್ಷಣೆಗಳನ್ನು ತಪ್ಪಿಸಿ, ಇಲ್ಲದಿದ್ದರೆ ಸಣ್ಣ ವಿಷಯಗಳು ದೊಡ್ಡ ವಿವಾದವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ಕೌಟುಂಬಿಕ ಜೀವನ ಮತ್ತು ಸಾಮಾಜಿಕ ಸಂಬಂಧಗಳಲ್ಲಿ ದ್ವಿತೀಯ ಭಾವದ ಪಾತ್ರವು ಅತ್ಯಂತ ಪ್ರಮುಖವಾಗಿದೆ. ದ್ವಿತೀಯ ಭಾವದಲ್ಲಿ ಉಚ್ಚ ಗುರುವಿನ ಉಪಸ್ಥಿತಿಯು ಕುಟುಂಬದ ವಿಸ್ತರಣೆಯನ್ನು ಸೂಚಿಸುತ್ತದೆ. ಮಕ್ಕಳನ್ನು ಪಡೆಯಲು ಯೋಜಿಸುತ್ತಿರುವ ದಂಪತಿಗಳಿಗೆ ಜುಲೈನಿಂದ ಅಕ್ಟೋಬರ್ ವರೆಗಿನ ಸಮಯವು ಬಹಳ ಶುಭಕರವಾಗಿದೆ. ಕುಟುಂಬದಲ್ಲಿ ಮಂಗಳ ಕಾರ್ಯಗಳ ರೂಪುರೇಷೆಗಳು ಸಿದ್ಧವಾಗಬಹುದು. ಆದರೆ ಡಿಸೆಂಬರ್ 5ರಂದು ಕೇತು ನಿಮ್ಮ ದ್ವಿತೀಯ ಭಾವವನ್ನು ಪ್ರವೇಶಿಸಿದಾಗ ನೀವು ಬಹಳ ಜಾಗರೂಕರಾಗಿರಬೇಕು. ಕೇತು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತಾನೆ, ಆದರೆ ದ್ವಿತೀಯ ಭಾವವು ಮಾತಿನ ಸ್ಥಾನವೂ ಹೌದು. ಕೇತುವಿನ ಸಂಚಾರವು ನಿಮ್ಮ ಭಾಷೆಯಲ್ಲಿ ಕಠೋರತೆಯನ್ನು ತರಬಹುದು. ನೀವು ಸತ್ಯವನ್ನೇ ಹೇಳುತ್ತೀರಿ, ಆದರೆ ನಿಮ್ಮ ಸಂವಹನದ ವಿಧಾನವು ಎಷ್ಟೊಂದು ಕಠಿಣವಾಗಿರಬಹುದು ಎಂದರೆ ಅದು ಕುಟುಂಬದ ಸದಸ್ಯರೊಂದಿಗೆ ನೇರ ಘರ್ಷಣೆಯ ಪರಿಸ್ಥಿತಿಯನ್ನು ಸೃಷ್ಟಿಸಬಹುದು. ಇದನ್ನು ತಪ್ಪಿಸಲು ನಿಮ್ಮ ಮಾತಿನ ಮೇಲೆ ಸಂಯಮವಿರಲಿ ಮತ್ತು ನಿಯಮಿತವಾಗಿ ದೇವರನ್ನು ಧ್ಯಾನಿಸಿ. ಇದರಿಂದಾಗಿ ಕೌಟುಂಬಿಕ ಸಾಮರಸ್ಯ ಕಾಪಾಡಿಕೊಳ್ಳಬಹುದು. ಆರೋಗ್ಯದ ಮುಂಭಾಗದಲ್ಲಿ ನಿಮ್ಮ ಮೇಲೆ ಸಾಡೆ ಸಾತಿ ಅಥವಾ ದೈಯಾದ ಯಾವುದೇ ಪ್ರಭಾವವಿಲ್ಲದಿದ್ದರೂ ಕೆಲವು ಗೋಚಾರಗಳ ಬಗ್ಗೆ ಗಮನ ಹರಿಸುವುದು ಅವಶ್ಯಕ. ರಾಹುವಿನ ದೃಷ್ಟಿ ನಿಮ್ಮ ಲಗ್ನದ ಮೇಲೆ ಮತ್ತು ಆಗಸ್ಟ್ 2ರಂದು ಮಂಗಳ ಕೂಡ ನಿಮ್ಮ ಲಗ್ನವನ್ನು ಪ್ರವೇಶಿಸುತ್ತಾನೆ. ಈ ಪರಿಸ್ಥಿತಿಯು
ನಿಮ್ಮ ಸ್ವಭಾವದಲ್ಲಿ ಆಕ್ರಮಣಶೀಲತೆ ಮತ್ತು ಮಾನಸಿಕ ಒತ್ತಡವನ್ನು ಹೆಚ್ಚಿಸಬಹುದು. ನೀವು ರಕ್ತದೊತ್ತಡದ ಏರಿಳಿತಗಳು, ಆಮ್ಲೀಯತೆ ಅಥವಾ ನಿದ್ರಾಹೀನತೆಯಂತಹ ಸಮಸ್ಯೆಗಳನ್ನು ಅನುಭವಿಸಬಹುದು. ಗುರುವು ದ್ವಿತೀಯ ಭಾವದಲ್ಲಿರುವುದರಿಂದ ಸಿಹಿ ಅಥವಾ ಕರಿದ ಆಹಾರವನ್ನು ತಿನ್ನುವತ್ತ ನಿಮ್ಮ ಒಲವು ಹೆಚ್ಚಾಗುತ್ತದೆ. ಇದು ತೂಕ ಹೆಚ್ಚಾಗಲು ಕಾರಣವಾಗಬಹುದು. ಅಕ್ಟೋಬರ್ ವರೆಗೆ ನಿಮ್ಮ ಥೈರಾಯ್ಡ್ ಮತ್ತು ಸಕ್ಕರೆ ಮಟ್ಟವನ್ನು ನಿಯಮಿತವಾಗಿ ತಪಾಸಣೆ ಮಾಡಿಸಿಕೊಳ್ಳಿ. ಮಾನಸಿಕ ಶಾಂತಿಗಾಗಿ ಮತ್ತು ಲಗ್ನದ ಮೇಲಿನ ನಕಾರಾತ್ಮಕ ಪರಿಣಾಮಗಳನ್ನು ಶಮನಗೊಳಿಸಲು ಪ್ರತಿದಿನ ಬೆಳಿಗ್ಗೆ ತಾಮ್ರದ ಪಾತ್ರೆಯಿಂದ ಸೂರ್ಯದೇವನಿಗೆ ನೀರನ್ನು ಅರ್ಪಿಸಿ. ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಸಮಯವು ಈ ವರ್ಷದ ಅತ್ಯುತ್ತಮ ಅವಧಿಯಾಗಲಿದೆ. ಪಂಚಮ ಭಾವದಲ್ಲಿ ಶುಕ್ರನು ತನ್ನದೇ ಆದ ಮನೆಯಲ್ಲಿರುತ್ತಾನೆ ಮತ್ತು ಸೆಪ್ಟೆಂಬರ್ 7ರಂದು ನಿಮ್ಮ ರಾಶ್ಯಾಧಿಪತಿ ಬುಧನು ಚತುರ್ಥ ಭಾವದಲ್ಲಿ ಅಂದರೆ ಕನ್ಯಾ ರಾಶಿಯಲ್ಲಿ ಉಚ್ಚನಾಗುವ ಮೂಲಕ ಭದ್ರ ಮಹಾಪುರುಷ ರಾಜಯೋಗವನ್ನು ನಿರ್ಮಿಸುತ್ತಾನೆ. ಈ ರಾಜಯೋಗದ ಪ್ರಭಾವದಿಂದ ನಿಮ್ಮ ಏಕಾಗ್ರತೆಯ ಮಟ್ಟವು ಗಮನೀಯವಾಗಿ ಹೆಚ್ಚಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಅಥವಾ ಐಟಿ, ಮೀಡಿಯಾ ಮತ್ತು ಉನ್ನತ ವ್ಯಾಸಂಗಕ್ಕೆ ವಿದೇಶಕ್ಕೆ ಹೋಗಲು ಬಯಸುವ ವಿದ್ಯಾರ್ಥಿಗಳ ಹಾದಿಯಲ್ಲಿನ ಎಲ್ಲಾ ಅಡೆತಡೆಗಳು ತಾನಾಗಿಯೇ ದೂರವಾಗಲು ಪ್ರಾರಂಭಿಸುತ್ತವೆ. ಸೆಪ್ಟೆಂಬರ್ 7ರಿಂದ 25ರವರೆಗಿನ ಈ ಸಂಪೂರ್ಣ ಅವಕಾಶವನ್ನು ನೀವು ಸಂಪೂರ್ಣವಾಗಿ ಬಳಸಿಕೊಳ್ಳಬೇಕು. ನಿಮ್ಮ ಅಧ್ಯಯನದ ಸಮಯವನ್ನು ಹೆಚ್ಚಿಸಿ ಮತ್ತು ಗಮನವನ್ನು ಕೇಂದ್ರೀಕರಿಸಲು ನಿಮ್ಮ ಸ್ಟಡಿ ಟೇಬಲ್ ಅನ್ನು ಉತ್ತರ ದಿಕ್ಕಿನಲ್ಲಿ ಇರಿಸಿ. ಜೊತೆಗೆ ನಿಯಮಿತವಾಗಿ ಗಣಪತಿ ಅಥರ್ವ ಶೀರ್ಷವನ್ನು ಪಠಿಸಿ. ಗೃಹಿಣಿಯರಿಗೆ ಈ ಗೋಚಾರವು ವಿಶೇಷ ಗೌರವವನ್ನು ತರುತ್ತಿದೆ. ಸೆಪ್ಟೆಂಬರ್ 17ರಂದು ಸೂರ್ಯನು ನಿಮ್ಮ ಚತುರ್ಥ ಭಾವವನ್ನು ಪ್ರವೇಶಿಸಿದಾಗ ಕುಟುಂಬದಲ್ಲಿ ಮಾನಸಿಕ ಶಾಂತಿ ಮತ್ತು ಸಾಮರಸ್ಯವು ಮರಳುತ್ತದೆ. ತೃತೀಯ ಭಾವದ ಮೇಲಿನ ರಾಹುವಿನ ದೃಷ್ಟಿಯು ನಿಮ್ಮೊಳಗೆ ಅಡಗಿರುವ ಯಾವುದೇ ಕೌಶಲ್ಯವನ್ನು ಹೊರತರುತ್ತದೆ. ಅದು ಕಲೆಯಾಗಿರಲಿ ಅಥವಾ ಯಾವುದೇ ಆನ್ಲೈನ್ ಕೆಲಸವಾಗಿರಲಿ, ನಿಮ್ಮ ಪ್ರತಿಭೆಯನ್ನು ಸೈಡ್ ಬಿಸ್ನೆಸ್ ಆಗಿ ಪರಿವರ್ತಿಸಬಹುದು. ನಿವೃತ್ತ ಜಾತಕರಿಗೆ ಧನಭಾವದಲ್ಲಿ ಉಚ್ಚ ಸ್ಥಿತಿಯಲ್ಲಿರುವ ಗುರುವು ನಿಮ್ಮ ಪಿಂಚಣಿ ಮತ್ತು ಆರ್ಥಿಕ ಬದ್ಧತೆಯನ್ನು ಯಾವುದೇ ಅಡೆತಡೆಗಳು ಇರುವುದಿಲ್ಲ ಎಂಬ ಭರವಸೆಯನ್ನು ನೀಡುತ್ತಾನೆ. ಆದರೆ ನವಮ ಭಾವದಲ್ಲಿರುವ ರಾಹು ಮತ್ತು ವ್ಯಯ ಭಾವದ ಮೇಲಿನ ಶನಿಯ ದೃಷ್ಟಿಯಿಂದಾಗಿ ನೀವು ಕೀಲು ನೋವಿನ ಬಗ್ಗೆ ಎಚ್ಚರದಿಂದಿರಬೇಕು. ಈ ಸಮಯವು ಆಧ್ಯಾತ್ಮಿಕ ಚಿಂತನೆ ಮತ್ತು ತೀರ್ಥಯಾತ್ರೆಗಳಿಗೆ ಅತ್ಯಂತ ಅನುಕೂಲಕರವಾಗಿದೆ. ಪ್ರಯಾಣದ ದೃಷ್ಟಿಕೋನದಿಂದ ಅಕ್ಟೋಬರ್ 31ರವರೆಗೆ ತೃತೀಯ ಭಾವದ ಪ್ರಭಾವದಿಂದಾಗಿ ಸಣ್ಣ ಪ್ರಯಾಣಗಳು ನಿರಂತರವಾಗಿ ನಡೆಯುತ್ತವೆ. ಇದು ವಿಶೇಷವಾಗಿ ಸೇಲ್ಸ್ ಅಥವಾ ಕನ್ಸಲ್ಟೇಷನ್ಗೆ ಸಂಬಂಧಿಸಿದ ಜನರಿಗೆ ಲಾಭದಾಯಕವೆಂದು ಸಾಬೀತುಪಡಿಸುತ್ತದೆ. ಆದರೆ ನವೆಂಬರ್ 1ರಿಂದ ಡಿಸೆಂಬರ್ 4ರ ನಡುವೆ ತೃತೀಯ ಭಾವದಲ್ಲಿ ಗುರು ಚಾಂಡಾಲ ಯೋಗವು ರೂಪುಗೊಂಡಾಗ ನೀವು ಪ್ರಯಾಣದಲ್ಲಿ ವಿಶೇಷ ಕಾಳಜಿ ವಹಿಸಬೇಕಾಗುತ್ತದೆ. ಸ್ವತಃ ವಾಹನ ಚಲಾಯಿಸುವಾಗ ವೇಗದ ಮೇಲೆ ಸಂಪೂರ್ಣ ನಿಯಂತ್ರಣವಿರಲಿ ಮತ್ತು ಅನಗತ್ಯ ರಾತ್ರಿ ಪ್ರಯಾಣವನ್ನು ತಪ್ಪಿಸಿ. ನವಮ ಭಾವದಲ್ಲಿ ಕುಳಿತಿರುವ ರಾಹುವು ನಿಮ್ಮ ಜಾತಕದಲ್ಲಿ ಪಿತೃದೋಷದಂತಹ ಪರಿಣಾಮವನ್ನು ಸೃಷ್ಟಿಸಬಹುದು. ಇದು ಮಾನಸಿಕ ಅಸ್ಥಿರತೆ ಕಾರಣವಾಗುತ್ತದೆ. ಈ ಗುರು ಚಾಂಡಾಲ ಯೋಗ ಮತ್ತು ಮಾನಸಿಕ ಒತ್ತಡವನ್ನು ಶಮನಗೊಳಿಸಲು ನವೆಂಬರ್ ತಿಂಗಳಲ್ಲಿ ಯಾವುದೇ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡಿ ಮತ್ತು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಲ್ಲಿ ದಾನ ಮತ್ತು ಪುಣ್ಯ ಕಾರ್ಯಗಳನ್ನು ಮಾಡಿ. ಈ 6 ತಿಂಗಳ ಅವಧಿಯಲ್ಲಿ ಕೆಲವು ಪ್ರಮುಖ ದಿನಾಂಕಗಳ ಬಗ್ಗೆ ವಿಶೇಷ ಗಮನ ಹರಿಸಿ. ಜುಲೈ 23ರಿಂದ 31ರ ನಡುವೆ ಬುಧನು ಮಾರ್ಗಿಯಾಗುವುದರಿಂದ ನಿಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆ ಬರುತ್ತದೆ ಮತ್ತು ಸ್ಥಗಿತಗೊಂಡ ಕೆಲಸಗಳು ವೇಗವನ್ನು ಪಡೆದುಕೊಳ್ಳುತ್ತವೆ. ಅಕ್ಟೋಬರ್ 24ರಿಂದ ಅಕ್ಟೋಬರ್ 31ರ ನಡುವೆ ಪಂಚಮ ಭಾವದಲ್ಲಿ ಸೂರ್ಯ, ಶುಕ್ರ ಮತ್ತು ಬುಧರ ಸಂಯೋಗದಿಂದ ತ್ರಿಗ್ರಾಹಿ ಯೋಗವು ನಿರ್ಮಾಣವಾಗುತ್ತದೆ. ಈ ಅವಧಿಯಲ್ಲಿ ಯಾರಿಗೂ ಹಣವನ್ನು ಸಾಲವಾಗಿ ನೀಡಬೇಡಿ ಮತ್ತು ಆಳವಾದ ವಿಶ್ಲೇಷಣೆ ಇಲ್ಲದೆ ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ಹೂಡಿಕೆ ಮಾಡಬೇಡಿ. ನವೆಂಬರ್ 1ರಿಂದ ನವೆಂಬರ್ 24ರವರೆಗಿನ ಸಮಯ ಸಂವಹನ ಮತ್ತು ಸಂದರ್ಶನಗಳಿಗೆ ಅತ್ಯುತ್ತಮವಾಗಿರುತ್ತದೆ. ಆದರೆ ಓದದೆ ದಾಖಲೆಗಳಿಗೆ ಸಹಿ ಮಾಡಬೇಡಿ. ಡಿಸೆಂಬರ್ 5ರ ನಂತರ ರಾಹು ಅಷ್ಟಮ ಭಾವಕ್ಕೆ ಮತ್ತು ಕೇತು ದ್ವಿತೀಯ ಭಾವಕ್ಕೆ ಸಂಚರಿಸಿದಾಗ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಸಂಭವಿಸುತ್ತದೆ. ಅಷ್ಟಮ ಭಾವದ ರಾಹು ಆರಂಭದಲ್ಲಿ ಕೆಲವು ಅಸ್ಥಿರತೆಯನ್ನು ನೀಡಬಹುದು, ಆದರೆ ಅಂತಿಮವಾಗಿ ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಅನೇಕ ಪಟ್ಟು ಬೆಳವಣಿಗೆಯನ್ನು ತರುತ್ತದೆ. ಡಿಸೆಂಬರ್ 11ರಂದು ಶನಿಯು
ಮಾರ್ಗಿಯಾದ ತಕ್ಷಣ ಕಾರ್ಯಕ್ಷೇತ್ರದ ಉಳಿದೆಲ್ಲ ಅಡೆತಡೆಗಳು ಕೊನೆಗೊಳ್ಳುತ್ತವೆ. ಈ ಸಂಪೂರ್ಣ ಅವಧಿಯಲ್ಲಿ ಗ್ರಹಗಳ ಸಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳಲು ಹಸಿರು ಮತ್ತು ಬಿಳಿ ಬಣ್ಣಗಳು ನಿಮಗೆ ಹೆಚ್ಚು ಮಂಗಳಕರವಾಗಿರುತ್ತದೆ. ಪ್ರಮುಖ ಕಾರ್ಯಗಳ ಸಮಯದಲ್ಲಿ ಹಸಿರು ಕರವಸ್ತ್ರವನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಿ. ನಿಮಗೆ ಅದೃಷ್ಟದ ಸಂಖ್ಯೆಗಳು 5 ಮತ್ತು 3. ಯಾವುದೇ ಪ್ರಮುಖ ಕೆಲಸ ಅಥವಾ ಮೀಟಿಂಗ್ ಪ್ರಾರಂಭಿಸಲು ಬುಧವಾರವನ್ನು ಆರಿಸಿ ಮತ್ತು ನಿಮ್ಮ ಮುಖವು ಉತ್ತರ ದಿಕ್ಕಿಗೆ ಇರುವುದನ್ನು ಖಚಿತಪಡಿಸಿಕೊಳ್ಳಿ. ಗ್ರಹಗಳನ್ನು ಹೆಚ್ಚು ಅನುಕೂಲಕರವಾಗಿಸಲು ನೀವು 6 ರಿಂದ 7 ರತಿ ಪಚ್ಚೆ ಹರಳನ್ನು ಚಿನ್ನ ಅಥವಾ ಬೆಳ್ಳಿಯ ಉಂಗುರದಲ್ಲಿ ಬುಧವಾರದಂದು ನಿಮ್ಮ ಕಿರುಬೆರಳಿಗೆ ಧರಿಸಬಹುದು. ಕುತ್ತಿಗೆಯಲ್ಲಿ 4 ಮುಖದ ರುದ್ರಾಕ್ಷಿಯನ್ನು ಧರಿಸುವುದರಿಂದ ನಿಮ್ಮ ಮಾನಸಿಕ ಸ್ಪಷ್ಟತೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಸ್ವಾಭಾವಿಕವಾಗಿ ಹೆಚ್ಚಾಗುತ್ತದೆ. ಪ್ರತಿದಿನ ಬುಧ ಬೀಜ ಮಂತ್ರವನ್ನು ಜಪಿಸಿ ಮತ್ತು ಬುಧವಾರದಂದು ಹಸಿರು ಹೆಸರು ಕಾಳನ್ನು ದಾನ ಮಾಡಿ. ಅತ್ಯಂತ ಪ್ರಮುಖವಾದ ಪರಿಹಾರವೆಂದರೆ ನಿಮ್ಮ ಗುರುಗಳನ್ನು ಮತ್ತು ಹಿರಿಯರನ್ನು ಗೌರವಿಸಿ, ಏಕೆಂದರೆ ಇದು ದೇವಗುರು ಬೃಹಸ್ಪತಿಗೆ ನೈಸರ್ಗಿಕ ಬಲವನ್ನು ನೀಡುತ್ತದೆ. ಈ ಗೋಚಾರವು ನಿಮ್ಮ ಜೀವನದಲ್ಲಿ ಅಪಾರ ಯಶಸ್ಸನ್ನು ತರಲಿ ಎಂಬುದು ನಮ್ಮ ಹಾರೈಕೆ. ನಮಸ್ಕಾರ.